ಎರಡು ಪ್ರಶ್ನೆ. ಒಂದು, ನೀವು ಪರಭಾಷೆ ಸಿನಿಮಾಗಳಲ್ಲಿ ತುಂಬಾ ಫೇಮಸ್ ಆಗ್ತಿದ್ದೀರಾ, ಅಂದ್ರೆ ನೆಗೆಟಿವ್ ರೋಲ್, ಗ್ರೇ ಶೇಡ್ ರೋಲ್ಗಳಲ್ಲಿ. ಆ ಥರ ಯಾವ್ದಾದ್ರು ಹೊಸ ಸಿನಿಮಾ ಉಟ್ಕೊಂಡಿದ್ದೀರಾ ಅಂತ ಒಂದು ಬೇರೆ ಭಾಷೆಗಳಲ್ಲಿ. ಇನ್ನೊಂದು, ಯಶ್ ಅವರ ಒಂದು ಮಾತು ತುಂಬಾ ಫೇಮಸ್, ಅಂದ್ರೆ ನಾನು ಇಲ್ಲಿ ಈ ವರ್ಷ ಇಲ್ಲಿಂದ ಈ ಲೆವೆಲ್ಗೆ ಏರ್ಬೇಕು ಅಂತ ಒಂದು ಗೋಲ್ ಇಟ್ಕೊಳ್ತೀನಿ, ನೆಕ್ಸ್ಟ್ ಅಲ್ಲಿ ಇರ್ತೀನಿ ಅಂತ. ಆ ಥರ ನಿಮ್ದೇನಾದ್ರೂ ಇದೆಯಾ, ನಾನು ನೆಕ್ಸ್ಟ್ 2-3 ವರ್ಷದಲ್ಲಿ ಅಲ್ಲಿ ಹೋಗ್ಬೇಕು ಅಂತ? ಅಂದರೆ ಬೇರೆ ಭಾಷೆ ಸಿನಿಮಾಗಳು ಭಾಳ ಚೆನ್ನಾಗಿದ್ದರೆ ಅದು ನನಗೂ ಅದು ಕಾಂಟ್ರಿಬ್ಯೂಟ್ ಮಾಡೋ ಥರದ್ದಿದ್ದರೆ ಡೆಫಿನೆಟ್ಲಿ ಮಾಡ್ತೀನಿ. ಇಲ್ಲ ನಾನು ಸುಮ್ಮನೆ ಹೋಗಿ ನಾನೇನೋ ಮಾಡಿ ಬರೋದಾದರೆ ಡೆಫಿನೆಟ್ಲಿ ಮಾಡಲ್ಲ. ಹಂಗಾಗಿ ಯಾವುದೂ ಒಪ್ಕೊಂಡಿಲ್ಲ. ಯಾಕೆಂದರೆ ಇಲ್ಲಿ ಕೆಲಸ ಮಾಡೋದು ಬಹಳ ಇದೆ. ಆ್ಯಂಡ್ ಗೋಲ್ ಅಂತ ತೊಗೊಂಡ್ರೆ ಐ ಥಿಂಕ್ ಕನ್ಸಿಸ್ಟೆಂಟಾಗಿ ಏನೋ ಕೆಲಸ ಮಾಡ್ತಾ ಇರಬೇಕು ಅನ್ನೋದನ್ನು ನಾನು ನಂಬ್ತೀನಿ. ನನಗೆ ಹೀಗೆ ಆಗುತ್ತೆ, ಈ ಪ್ರಾಜೆಕ್ಟ್ ಹೀಗೆ ಆಗುತ್ತೆ ನನಗೆ ಅದು ಆ ಥರ ಯೋಚನೆ ಮಾಡಲ್ಲ. ಲಾಂಗ್ ಟರ್ಮಲ್ಲಿ ಯೋಚನೆ ಮಾಡ್ತೀನಿ. ಅಂದರೆ ನನ್ನ ಕನಸುಗಳು ಹೆಂಗಿರುತ್ತೆ ಅಂದರೆ, ಹಿಂಗೋಗಿ ತಿರುಗಿ ನೋಡಿದ್ರೆ ಒಂದಿಷ್ಟು ಜನ, ಈಗ ನನ್ನ ಪ್ರೊಡಕ್ಷನಿಂದ ಬಂದಿರೋರು ಅಥವಾ ಜೊತೆಗೆ ಬಂದಿರೋರು ಎಲ್ಲರೂ ಇಂಡಿಪೆಂಡೆಂಟಾಗಿ ಒಂದು ದೊಡ್ಡ ಆರ್ಗನೈಸೇಷನ್ ಆಗಿ ಬೆಳೆದ್ಬಿಟ್ರೆ ಇಂಡಸ್ಟ್ರಿ ಎಷ್ಟು ದೊಡ್ಡದಾಗಿರುತ್ತಲ್ವ, ಎಷ್ಟು ಚೆನ್ನಾಗಿರುತ್ತಲ್ವ, ಅದ್ರ ಮಧ್ಯ ನಾನಿರ್ತೀನಲ್ವ ಅದ್ರ ಜೊತೆಗೆ ಅಂತ. ಸೊ ಆ ಥರ ಯೋಚನೆ ಮಾಡ್ತೀನಿ. ನೋಡೋಣ. ಇಲ್ಲ, ಜುಡಿಷಿಯಲ್ ಕಸ್ಟಡಿ ಅಂದರೆ ಜೈಲ್ ಬಗ್ಗೆ ಮಾತಾಡುತ್ತೆ. ಸೊ ಜೈಲಲ್ಲಿ ಏನೇನು ದೃಶ್ಯಗಳು ಕಾಣ್ಬೋದು ಅದೆಲ್ಲದೂ ಆ ಸಿನಿಮಾದಲ್ಲಿ ಇದೆ ಅಷ್ಟೇ. ಸೊ ಯಾರ ಬಗ್ಗೆನೂ ಇಲ್ಲ. ಅಂದರೆ ಬಹಳ ಚೆನ್ನಾಗಿ, ಅಂದರೆ ಜೈಲ್ ಅನ್ನೋದು, ಅಂದರೆ ಈಗ ನಾನು ಹೇಳೋದಲ್ಲ, ಅದು ಅಂಡರ್ವರ್ಲ್ಡ್ ಕನೆಕ್ಟೆಡ್ ಸಿನಿಮಾನೇ. ಬಟ್ ಜೈಲ್ ಅನ್ನೋದೊಂದು ಜಾಗ, ಅದು ರಿಫಾರ್ಮೇಷನ್ಗೆ ಜಾಗ ಆಗಿರಬೇಕಲ್ಲ ಅದು. ಸೊ ಆ ಜೈಲ್ ಬಗ್ಗೆ ಬಹಳ ಚೆನ್ನಾಗಿ ಮಾತಾಡಿದ್ದಾನೆ ಹುಡುಗ ಡೈರೆಕ್ಟ್, ವಿತ್ ಎಂಟರ್ಟೈನ್ಮೆಂಟ್. ಬಹಳ ಚೆನ್ನಾಗಿ ಎಂಟರ್ಟೈನ್ ಮಾಡುತ್ತೆ, ಭಾಳ ಚೆನ್ನಾಗಿ ಕಟ್ಟಿದೆ. ಥ್ಯಾಂಕ್ ಯು. ಎರಡು ಪ್ರಶ್ನೆ. ಒಂದು, ನೀವು ಪರಭಾಷೆ ಸಿನಿಮಾಗಳಲ್ಲಿ ತುಂಬಾ ಫೇಮಸ್ ಆಗ್ತಿದ್ದೀರಾ, ಅಂದ್ರೆ ನೆಗೆಟಿವ್ ರೋಲ್, ಗ್ರೇ ಶೇಡ್ ರೋಲ್ಗಳಲ್ಲಿ. ಆ ಥರ ಯಾವ್ದಾದ್ರು ಹೊಸ ಸಿನಿಮಾ ಉಟ್ಕೊಂಡಿದ್ದೀರಾ ಅಂತ ಒಂದು ಬೇರೆ ಭಾಷೆಗಳಲ್ಲಿ. ಇನ್ನೊಂದು, ಯಶ್ ಅವರ ಒಂದು ಮಾತು ತುಂಬಾ ಫೇಮಸ್, ಅಂದ್ರೆ ನಾನು ಈ ವರ್ಷ ಇಲ್ಲಿಂದ ಈ ಲೆವೆಲ್ಗೆ ಏರ್ಬೇಕು ಅಂತ ಒಂದು ಗೋಲ್ ಇಟ್ಕೊಳ್ತೀನಿ, ನೆಕ್ಸ್ಟ್ ಅಲ್ಲಿ ಇರ್ತೀನಿ ಅಂತ. ಆ ಥರ ನಿಮ್ದೇನಾದ್ರೂ ಇದೆಯಾ, ನಾನು ನೆಕ್ಸ್ಟ್ 2-3 ವರ್ಷದಲ್ಲಿ ಅಲ್ಲಿ ಹೋಗ್ಬೇಕು ಅಂತ? ಅಂದರೆ ಬೇರೆ ಭಾಷೆ ಸಿನಿಮಾಗಳು ಭಾಳ ಚೆನ್ನಾಗಿದ್ದರೆ ಅದು ನನಗೂ ಅದು ಕಾಂಟ್ರಿಬ್ಯೂಟ್ ಮಾಡೋ ಥರದ್ದಿದ್ದರೆ ಡೆಫಿನೆಟ್ಲಿ ಮಾಡ್ತೀನಿ. ಇಲ್ಲ ನಾನು ಸುಮ್ಮನೆ ಹೋಗಿ ನಾನೇನೋ ಮಾಡಿ ಬರೋದಾದರೆ ಡೆಫಿನೆಟ್ಲಿ ಮಾಡಲ್ಲ. ಹಂಗಾಗಿ ಯಾವುದೂ ಒಪ್ಕೊಂಡಿಲ್ಲ. ಯಾಕೆಂದರೆ ಇಲ್ಲಿ ಕೆಲಸ ಮಾಡೋದು ಬಹಳ ಇದೆ. ಆ್ಯಂಡ್ ಗೋಲ್ ಅಂತ ತೊಗೊಂಡ್ರೆ ಐ ಥಿಂಕ್ ಕನ್ಸಿಸ್ಟೆಂಟಾಗಿ ಏನೋ ಕೆಲಸ ಮಾಡ್ತಾ ಇರಬೇಕು ಅನ್ನೋದನ್ನು ನಾನು ನಂಬ್ತೀನಿ. ನನಗೆ